Hi guys, welcome to my YouTube channel. ಇವತ್ತು ನಮ್ಮ ಕಾಲೇಜಲ್ಲಿ ಏನೋ ಪ್ರೋಗ್ರಾಮ್ ಐತೆ, ಗೊತ್ತಿಲ್ಲ ಏನು ಅಂತ. ಇನ್ಕ್ಯುಬೇಷನ್ ಗೊತ್ತಿಲ್ಲ. ಇನಿಷಿಯಲ್ ಸ್ಟಾರ್ಟ್ಅಪ್ ಗೈಸ್. ನನಗೇನೋ ಎಕ್ಸಿಬಿಷನ್ ಅನ್ನಂಗಿತ್ತಪ್ಪ. ಇನ್ಕ್ಯುಬೇಷನ್ ಅಂತಂದರೆ ಒಂದು ಇನಿಷಿಯಲ್ ಸ್ಟಾರ್ಟ್ಅಪ್ಸ್ ಪ್ಲಾನ್ಸ್ ಇದೆ. ಏನೋ ಗೊತ್ತಿಲ್ಲ ಗೈಸ್, ನಾವು ಹೋಗಿ ನೋಡಿ ಆಮೇಲೆ ಹೇಳ್ತೀವಿ ಏನು ಪ್ರೋಗ್ರಾಮ್ ಅಂತ. ಒಂದು ಚಾಲೆಂಜ್ ತೊಗೊಳ್ಳೋಣ ಕಡೆ. ಇವತ್ತು ಫುಲ್ ವಿಡಿಯೋದಲ್ಲಿ ಇಂಗ್ಲೀಷಲ್ಲೇ ಮಾತಾಡೋದು ಅಂತ. ಆಯಿತಾ? 100% ಆಗಲಿಲ್ಲ ಅಂದರೆ 90%. ಬಾದಾಮಲ್ಲ ಗೈಸ್, ಬಾದಾಮ್ ಮಿಲ್ಕು ಬಿಸ್ಕೆಟ್ ಕೊಟ್ಟವ್ರೆ. ಎಂಜಾಯ್. ಕರೆಕ್ಟಾಗಿಲ್ಲ ಗೈಸ್, ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ಗೈಸ್ ಉಪಚಾರ ಎಲ್ಲ ಜೋರಾಗಿ ನಡೀತಾ ಇದೆ. ಬಾದಾಮ್ ಬೇರೆ ಕೊಡ್ತವ್ರೆ. ಇದೆಲ್ಲ ನೋಡ್ತಾ ಇದ್ರೆ ಏನು ಅನಿಸ್ತದೆ? ನನಗೆ ಬಲಿ ಕೊಡೋ ಮುಂಚೆ ಕೊಬ್ಬಿಸ್ತಾರೆ ಅನ್ನಿಸ್ತಾರೆ. ಬರೀ ಇಂಥದೆಯ ಎಮ್ಮೆ ಎಲ್ಲ ಕೊಟ್ಟವ್ರೆ ಗೈಸ್. ಅಲ್ಲೇ ಕೊಟ್ಕೊಂಡವಳೆ. ನೀನು ಕೊಟ್ಟಿರೋದು ನಮಗೂ ಈ ಥರ ಬೆಂಚ್ ಇದ್ದರೆ ಚೆನ್ನಾಗಿರೋದು ಗೈಸ್. ಒಂದು ಬೆಂಚಲ್ಲಿ 4 ಜನ 5 ಜನ ಕುತ್ಕೊಂಡು ಅಡ್ಡೆ ಹೊಡಿಬೋದಾಗಿ. ನಮಗೆಲ್ಲ ಒಂದೊಂದೇ ಬೆಂಚ್ ಕೊಟ್ಟವ್ರೆ ಗೈಸ್. ತುಂಬ ಗ್ಯಾಪ್ ಗೈಸ್. ಇಲ್ಲಿ ನೋಡಿ ಗೈಸ್, ನಾವು ಇಂಗ್ಲೀಷಲ್ಲಿ ಮಾತಾಡೋಣ ಅಂದ್ಕೊಂಡು ನಾಳೆ ಮತ್ತೆ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. How is badam milk? Guys, come. We introduce our girls. ಹೆಂಗಿತ್ತು ಬಾದಾಮ್ ಡ್ರಿಂಕ್? ಸ್ನ್ಯಾಪ್ ಗರ್ಲ್ಸ್ ನೋಡಿ ಗೈಸ್, ಚೆನ್ನಾಗಿ ಹಾಕೊಳ್ಳಿ. ಚೆನ್ನಾಗೈತೆ ಸ್ನ್ಯಾಪ್. ಹೆಂಗಿತ್ತು ಬಾದಾಮ್ ಡ್ರಿಂಕ್? ಚೆನ್ನಾಗಿದೆ. ಕುಡಿದ್ರಾ? ಕುಡ್ದಾಗೋಯ್ತಾ? ಏಕೆ ದಪ್ಪಾಗೋಯ್ತೀವಿ ಅಂತ ಏನೋ ನ್ಯೂಟ್ರಿಷನ್ ಸಿಕ್ಬಿಡುತ್ತೆ ಜಾಸ್ತಿ. ಗೈಸ್ ಲೆಟ್ಸ್ ಗೋ. ಏನೇ ಐ ಆಮ್ ಸರ್ವರ್ ಆಫ್ ಈಸ್ ಹರ್. ಸಾರಿ ಗೈಸ್, ಇಂಗ್ಲೀಷ್ ಬರಲ್ಲ. ನಮಗಿಂತ ಹಿಂದೆ ಹಾಕೊಂಡವ್ರೆ, ಮುಂದೆ ಕೂತ್ಕೊಳ್ರು ಅಂದರೆ. ಅಯ್ಯೋ ಗೈಸ್, ವಿ ಆರ್ ದಿ ಬ್ಯಾಕ್ ಬೆಂಚರ್ಸ್. ವಿ ಆರ್ ದಿ ವಾಟ್? ಲಾಸ್ಟ್ ಬೆಂಚ್ ಗರ್ಲ್. ಗೈಸ್ ಮಾತಾಡಿಸ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ ಗೈಸ್. ಮುಂದೆ ಅಷ್ಟೊಂದು ಸ್ಪೇಸ್ ಇದ್ರೂ ನಾವು ಬಂದು ಕೂತಿರೋದು ಹಿಂದೆ. ಮುಂದೆ ಸ್ಪೇಸ್ ಇತ್ತು ತಾನೆ, ಯಾಕೆ? ಗೈಸ್ ಮಾತಾಡಲ್ಲ ಗೈಸ್. ಸ್ವಲ್ಪ ಯಾಕೆ ಕೊಡದ್ಲ ಅವಳು ಹೇಳು ನಿನಗೆ? ಹಾಂ, ಏನು ಹೇಳ್ತಾವಳೋ ಗೊತ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೈಸ್ ಕೂತಿರೋದೇ ಲಾಸ್ಟ್. ಇವ್ರು ಬಾಯ್ಸು ಇನ್ನೂ ಎಷ್ಟು ಮುಂದೆ ಬರೋಣ ಅಂತ ಹೇಳ್ತಾರೆ. ಏನು ಅನ್ಸಿಲ್ಲ ಗೈಸ್ ಇವ್ರಿಗೆ. ಸಾಧನೆ ಮಾಡಬಹುದು ಅಂತ ತೋರಿಸ್ತೀವಿ ನೋಡಿ. ಗೈಸ್ ಇವ್ರು ಫೋನ್ ಎತ್ಕೊಂಡ್ರೇನೆ ಮುಖ ಮುಚ್ಕೊಂತಾರೆ. ಹೆಂಗ್ ಗೈಸ್ ನಾವು ಬೆಳೆಯೋದು? ಹೆಂಗೆ ನಾವು ಬೆಳೆಯೋದು? ಹಾರ್ಲಿಕ್ಸ್ ಕುಡಿ. Emotional damage. ಎಷ್ಟು ಎಕರೆ ಬೇಕು ಕಿತ್ತಾಡ್ತಾರೆ ಗೈಸ್. ಏನು ಇಷ್ಟು ಬೆಳಗಿದ್ಯಾ? ವೈಟ್ ಆಗಿದೆಯಲ್ಲೋ.
ಹುಡುಗಿರೆಲ್ಲ ನಿನಗೆ ಬೀಳ್ತಾರಲ್ಲ. ಸುಮ್ಮನೆ ಹೇಳಲ್ಲ ಗೈಸ್, ನಾವು ಲಾಸ್ಟ್ ಪೇಜ್ ಸ್ಟೂಡೆಂಟ್ಸ್ ಅಂತ. ಈ ಆ್ಯಟಿಟ್ಯೂಡ್ಗೆ ಲಾಸ್ಟ್ ಪೇಜ್ ಬಿಟ್ಕೊಳ್ಳೋದು. ಏನಂತೀರಾ? ಈ 2 ಗಂಟೆ ಮುಂದಿದ್ದು ಇಡೀ ನಿಮ್ಮ ಜೀವನ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನ್ ಹಿಂಗೆ, ಇದೇನ್ ಹಿಂಗ್ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು ನಾನು. ಆದರೂ ಬಿಡ್ತಲ್ಲ, ಅದು ತೊಳೆತಿದ್ದಾರೆ. ಕಂಠರ ಯೂಸ್ ಮಾಡಿಕೊಂಡು ಸ್ಟೇಜು ಅರ್ಧ ಜೀವ ಹೋಗೋದೆ, ಇನ್ನರ್ಧ ಜೀವ ಅದೇ. ಅದ್ರ ತಿನ್ನಕ್ಕೆ ಇನ್ನೊಬ್ಬರು ಬರ್ತವ್ರಂತೆ. ಆನ್ ಮಾಡಿದ್ದೀನಿ. ಟೈಮು 12 ಗಂಟೆ. ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಮಧು ಕಿರಣ್, ಎಕ್ಸ್ಪರ್ಟ್ ರೈಡರ್. ಗೈಸ್ ಎಲ್ಲ ಮಲ್ಕೊಂಡವ್ರೆ ಗೈಸ್ ನೋಡಿ. ಕಾಣಿಸ್ತಾನೇನು? ಕೂತ್ಕೊಳ್ಳಿಲ್ಲ, ಮಲ್ಲಿಗಿಲ್ಲ ಹೊಳಿತಾವಳೆ. ಕೋಮಾಗ ಹೋಗೋಳು ಕಣ್ಣು ಕೋಮಾಗ. So obviously entrepreneurship actually makes good sense for all of you. 1, 2, 3. ನಾನು ಏನು ಹೇಳ್ತೀನಿ ನೀವು ಮಾಡಿದ್ದೇನು? ನಿಧಾನ ಹಾಕಿ, ಬಲಗೈಯಿಂದ ತಗೊಂಡು ತಲೆಯಿಂದ ಅಲ್ಲಿ ಒಂದೊಂದೇ ಹಾಕ್ತೀನಿ. ನಾನು ಕೊಟ್ಟಿದ್ದ ಎಕ್ಸಾಂಪಲ್ ಅಷ್ಟೇ. ನಿಧಾನ ಹಾಕಿ, ಅದು ಭಾರ ಅನ್ನಿಸ್ಬೇಕು ನಿಮಗೆ. ಕಪ್ಪು ಇಲ್ಲಿಂದ. So who am I? I'll give a simple solution. Think about an idea, just an idea. ಏನು ಮಾಡ್ಬೋದು? 50 ರೂಪಾಯಿ ಇನ್ವೆಸ್ಟ್ಮೆಂಟ್. ಹಂಗಲ್ಲ ಕಣೋ. ರೆಡಿ ಆದ್ರ ಎನಿಬಡಿ? ಅಯ್ಯೋ ಕೈ ಅವರು ಬೌಂಡ್ರಿ ಹೋಗ್ಬಾರ್ದು ಅಂತ ಏನು ಹೇಳಿದ. ಹಿಂಗೆ ಬಂದು ಹಿಂಗೆ ತರ ಗಾಯ್ಸ್ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ ಊಟಕ್ಕೆ. ಹೂ ಆರ್ ಯು? ಹೂ ಆರ್ ಯು? Who are you? Who are you? I am what champion? Who are you? I'm champion. Manishru. Who are you? Who are you? Who are you? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಪ್ರೋಗ್ರಾಮು ಏದ್ರ ಬಗ್ಗೆ ಅಂದರೆ ಇನ್ಕ್ಯುಬೇಷನ್ ಸೆಂಟರ್ನ ಓಪನ್ ಮಾಡ್ತವ್ರಂತೆ. ಅದ್ರ ಬಗ್ಗೆ MSME, ವಿಚ್ ಇಸ್ ರಿಲೇಟೆಡ್ ಟು ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್. ಅದು ನಾವು ತಿಳ್ಕೊಂಡಿದ್ದು ಒಂದೇ. ಏನು ಅಪ್ ಟು ಯು. ವಾಸ್ ದ ಸೆಷನ್ ತೇಜಸ್ವಿನಿ? ಅಪ್ ಟು ಯು. ಇಟ್ ವಾಸ್ ಎ ಗುಡ್ ಸೆಷನ್. ಚೆನ್ನಾಗಿತ್ತು. ಇನ್ನೂ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಇದ್ರ ಹಿಸ್ಟ್ರಿ ಏನಪ್ಪ ಅಂತಂದರೆ, ಸರ್ರು ನೀವೇನಾಗಬೇಕು ಅದೆಲ್ಲ ಅಪ್ ಟು ಯು ಅಂತ ಹೇಳ್ಕೊಂಡು ಹೋಗ್ತಾಯಿದ್ರು, ಎಕ್ಸಾಂಪಲ್ಸ್ ಕೊಟ್ಟು. ಅದನ್ನು ಬಾಯ್ಸ್ ಇಟ್ಕೊಂಡು ಏನೇ ಕೇಳಿದ್ರು ಅಪ್ ಟು ಯು ಅಂತ ಹೇಳ್ತಾರೆ. ಅದೇ ಏನಂದ್ರೆ ಹೂ ಆರ್ ಯು ಅಂತಂದರೆ ಐ ಆಮ್ ದ ಚಾಂಪಿಯನ್ ಅಂತ ಹೇಳ್ಬೇಕಿತ್ತು. ಅಪ್ ಟು ಯು ಅಂತಲೇ ಹೇಳ್ತವ್ರೆ.
ಅದೇ ಜೋಕ್ ಆಫ್ ದ ಸೆಷನ್. ನಮ್ಮ ಸರ್ ಕರೆಕ್ಟಾಗಿ ಹೇಳಿದ್ರು ಗೈಸ್, ಬಾತು ಮೊಸರು ಬಜ್ಜಿ ಮೊಸರನ್ನ ಪಕ್ಕ ಕೊಡ್ತಾರೆ ಅಂತ, ಹಾಗೆ ಕೊಟ್ಟವ್ರು ನೋಡಿ ಗೈಸ್. ನಮ್ಮನ್ನ ಬಿಟ್ಬಿಟ್ಟು ಬಂದು ಆಲ್ರೆಡಿ ತಿನ್ಕೊಂಡು ಕೊಡ್ತವ್ರೆ. ಏನು ತಿನ್ಕೊಂಡು ಬಂದಿದ್ದೀನಿ? ಎಸ್, ಅದಕ್ಕೆ 2 ಸಲ ಹಾಕಿದ್ರು. ಆದರೂ ನಿಮ್ಗೂ ಹಾಕೋರಲ್ಲ. ನಾವು ಟ್ರಿಪ್ಪಲ್ ಆರ ಅಂತ ಹಾಕೊಂಡು ಓಪನ್ ಮಾಡಿದ್ವಲ್ಲ ಗೈಸ್. ನಾವು 3 ಜನ, ಇವಳು, ನಾನು, ಇನ್ನೊಬ್ಳು ರಕ್ಷಿತಾ. ಗೊತ್ತಲ್ಲ ನಿಮಗೆ. ಹೆಂಗಾಯಿತು ಗೈಸ್, ಮಾತಾಡಿಸ್ತಾನೆ ಇಲ್ಲ ಅವಳು. ಈ ವಿಡಿಯೋ ಮೂಲಕ ಅವ್ಳಿಗೆ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡ್ಬಿಟ್ಟು ಹೇಳಿ. ನೀನು ಕೇಳಿ, ನಿನ್ನೆ ಕೇಳಿದ್ದು ನಾನು. ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಹೇಳಿ ಸಾಗೋಗೋದು ಗೈಸ್ ಅವಳಿಗೆ ಅಷ್ಟೇ. A few moments later. ಕಟ್ ಮಾಡಿಬಿಡಲಿ, ಕಟ್ ಮಾಡ್ತೀನಿ. ಅದಕ್ಕೂ ಮುಗಿಸ್ಕೊಬಿಡ್ತಾಳೆ. ಒಂದು ಪ್ರೋಗ್ರಾಮ್ ಇತ್ತು ನಮಗೆ. ಹೆಂಗೆ ಹೊಟ್ಟೆ ಅಷ್ಟಿತ್ತು ಅಂತಂದರೆ, ಪ್ರೋಗ್ರಾಮ್ ಮುಗಿದ ತಕ್ಷಣ ಓಡ್ ಬಂದು ತಟ್ಟೆ ಇಟ್ಕೊಂಡು ತಿನ್ಕೊಂಡು ನೋಡಿ. ಇವರೆಲ್ಲ MBA ಸ್ಟೂಡೆಂಟ್ಸ್ಗಳು ರೋಡಲ್ಲೆಲ್ಲ ಹೋಗಿತಾರೆ. ಅಲ್ಲ ಕಡೆ ಹೇಳೋದೇನೆ ಇದು ಯಾವುದೋ ಡೈಲಾಗ. ಏನಂದ್ಲು ದೀಪಳು? ಹೋಗ್ತಾ ಇದೀವಿ ಮನೆಗೆ. ಊಟ ಹೆಂಗಿತ್ತು ಅಂತಂದ್ರೆ ಚೆನ್ನಾಗಿತ್ತು. ಪಲಾವು, ಮೊಸರು ಬಜ್ಜಿ, ಮೊಸರನ್ನ, ಒಂದು ಸ್ವೀಟು, ಆಮೇಲೆ ಪಕೋಡ ಅಷ್ಟೇ ಗೈಸ್ ಕೊಟ್ಟಿದ್ದು. ಲೆಟ್ಸ್ ಗೋ. ಮನೆಗೆ ಹೋಗ್ತಾ ಇದೀವಿ. ಎಷ್ಟು ಟೈಮು? ನಾನು ವಾಚಲ್ಲಿ ತೋರಿಸ್ತಲ್ಲ. 2:15 ಗೈಸ್. ವಾಟ್ ಈಸ್ ಹ್ಯಾಪನ್ ಬಿಟ್ವೀನ್ ಅವರ್ ಟ್ರಿಪಲ್ ಆರ ಗೈಸ್? ಕೇಳ್ತಿದ್ಯಾ ತೇಜನ? ವಾಟ್ ಈಸ್ ಹ್ಯಾಪನ್ ಬಿಟ್ವೀನ್ ಅವರ್ ಟ್ರಿಪಲ್ ಆರ? ಟೆಲ್ ಮಿ ಟ್ರೂತ್. Some internal query between us guys. Yes. But we don't know what is the solution. We talk with her, she won't respond. Guys, ಎಲ್ಲ we can't do anything guys. ತಪ್ಪು ಹೇಳ್ತಾಳೆ. ನೀವು ಅದನ್ನೇ ತಲೆಗೆ ತಿಳ್ಕೊಬಿಡಿ. ನಂದೇನೆ ಇದು ಪೆನ್ನು. ಗೈಸ್ ಅವಳು ಅಲ್ದೋಯ್ತಾವಳೆ, ನಾವು ಇಲ್ಲಿ ಹೋಯ್ತಾ ಇದ್ದೀವಿ. ಬಿಟ್ಬಿಟ್ಟು ಹೋಯ್ತಾರದು ಯಾರು ನೋಡಿ ಗೈಸ್. ಅವಳೇ ಬಿಟ್ಬಿಟ್ಟು ಹೋಯ್ತಾರದು ಗೈಸ್. ನವ್ಯ ನಾವು ಇಲ್ಲಿ ಹೋಗ್ತಾ ಇದೀವಿ, ಅವಳು ಅಲ್ಲಿ ಹೋಗ್ತಾವಳೆ. ಬಿಟ್ಬಿಟ್ಟು ಹೋಗ್ತಾರದು ಯಾರು? ನವ್ಯ ಅಷ್ಟೇ ಗೈಸ್. ಅವಳೇ ಜಿದ್ದಿಗೆ ಬಿದ್ದಿರೋದು ಗೈಸ್. ನೋಡೋಣ ಗೈಸ್, ಜಿದ್ದಲ್ಲಿ ಅವಳ ನಾವ. ಇಟ್ಸ್ ಓಕೆ ಗೈಸ್. ಅವಳು ಗೆದ್ರು ಒಂದೇ, ನಾವು ಗೆದ್ರು ಒಂದೇ ಗೈಸ್. ಒಟ್ಟೆ ಟ್ರಿಪಲ್ ಆರ ಮತ್ತೆ ಆ್ಯಕ್ಟಿವ್ ಆಗಬೇಕು ಗೈಸ್. ಟ್ರಿಪಲ್ ಆರ. ಎವ್ರಿ ಎಕ್ಸ್ಟ್ರಾವರ್ಟ್ ಗ್ಯಾಂಗ್ಸ್ ದೇರ್ ಈಸ್ ಒನ್ ಇಂಟ್ರೋವರ್ಟ್ ಗರ್ಲ್. ಹೂ ಇಸ್ ದಟ್? ಶಿ ಈಸ್ ಇಂಟ್ರೋವರ್ಟ್ ಗೈಸ್. ಬಸ್ ಬಂತು, ನಾವು ಹೋಗ್ತಾ ಇದೀವಿ ಅಷ್ಟೇ.